ಕೋಲಾರದಲ್ಲಿ ನಿನ್ನೆ ಆಗಿದ್ದಂಥ ಹೈಡ್ರಾಮಾ ಗೊತ್ತಿದೆ. ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಂಗಳೂರಿಗೆ ಹೊರಟರು, ಕೆಲವರು ನೇರವಾಗಿ ಬೆಂಗಳೂರಿನಲ್ಲೇ ಇದ್ದಂತಹ ಪರಿಷತ್ ಸಭಾಪತಿಯ ಕೊಠಡಿಗೆ ಹೋದ್ರು. ಆದರೆ ಅವರೆಲ್ಲ ಯಾರು ರಾಜೀನಾಮೆ ಕೊಡಲ್ಲ, ಅವರು ಒತ್ತಡ ಹಾಕಿದ್ದಾರೆ ಅಷ್ಟೇ ಅಂತ ರಾಜೀನಾಮೆ ಪ್ರಹಸನಕ್ಕೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೋಲಾರದ ಟಿಕೆಟ್ ವಿಚಾರಕ್ಕೆ ನಡೀತಾ ಇರುವಂತಹ ಹೈಡ್ರಾಮಾದ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಎಲ್ಲವೂ ತೀರ್ಮಾನ ಆಗತ್ತೆ. ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ, ಘೋಷಣೆ ಆಗೋ ಹಂತ ಬಂದಾಗ ಎಲ್ಲವೂ ಸರಿ ಹೋಗುತ್ತೆ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಯಾರು ಕೊಡೋದಿಲ್ಲ, ಒತ್ತಡ ಹಾಕ್ತಿದ್ದಾರಷ್ಟೇ. ವೈಯಕ್ತಿಕ ಪ್ರತಿಷ್ಠೆಗೆಲ್ಲ ಅವಕಾಶ ಕೊಡೋದಿಲ್ಲ ಕಾಂಗ್ರೆಸ್ಸು. ಎಲ್ಲರೂ ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಾಗೇ ಇದ್ದಾರೆ, ಯಾರಿಗೂ ವೈಯಕ್ತಿಕ ಪ್ರತಿಷ್ಠೆಗೆ ಅವಕಾಶ ಮಾಡಿಕೊಡೋದಿಲ್ಲ ಕಾಂಗ್ರೆಸ್ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೋಲಾರ ಹೈಡ್ರಾಮಾಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಗೆಲ್ಲುವಂಥದ್ದು ಸರಿ, ಒಟ್ಟಿಗೆ ಗೆಲ್ಸ್ತಾರೆ. ಯಾರ್ದು ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಸೊ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದು ಅನೌನ್ಸ್ ಇಲ್ಲ, ಎಲ್ಲರೂ ಬಂದು ದಾರಿಗೆ ಬಂದಿದ್ದಾರೆ, ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ, ಇವತ್ತು